ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತಿನ ಈ ವಿಡಿಯೋನಾಗ ನಾವು ಸ್ಟಾಕ್ ಮಾರ್ಕೆಟ್ ಯಾಕೆ ಲಾಂಗ್ ಟರ್ಮ್ ದಾಟ ಐತಂತ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಸ್ಟಾಕ್ ಮಾರ್ಕೆಟ್ನಾಗ ಇದ್ದವ್ರು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಬರೀ ಒಂದು ಹೇಳಿಕೆಯನ್ನ ಬರೀ ರಿಪೀಟ್ ಮಾಡ್ತಿರ್ತಾರೆ. ಅದೇನಂತಂದ್ರೆ ಟ್ರೇಡಿಂಗ್ದಿಂದ ಎಷ್ಟಾಗ್ತೈತೆ ಅಷ್ಟು ಅವಾಯ್ಡ್ ಮಾಡ್ರಿ ಮತ್ತು ಇನ್ವೆಸ್ಟಿಂಗನ್ನು ಸ್ಟಾರ್ಟ್ ಮಾಡ್ರಿ, ಯಾಕಂದ್ರೆ ಇನ್ವೆಸ್ಟಿಂಗ್ನಾಗ ರೊಕ್ಕ ಆಗ್ತೈತಿ ಅಂತ ಹೇಳ್ಯಾರ. ವೀಕ್ಷಕರೇ, ಯಾವಾಗೂ ಇನ್ವೆಸ್ಟಿಂಗ್ ಭಾಳ ಚಲೋ ರೀ. ಯಾರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಹಿಂಗೆ ಹೇಳಂಗಿಲ್ಲ, ಬಟ್ ನಾ ಹೇಳತ್ತೇನಿ. ಯಾಕಂದ್ರೆ ವೀಕ್ಷಕರೇ, ಎಲ್ಲರಿಗೂ ಟ್ರೇಡಿಂಗ್ ಕೋರ್ಸ್ ಮಾಡೋದಿರ್ತೈತಿ. ಬಟ್ ನಾ ಹೇಳತ್ತೇನೆ ನಿಮ್ಗೆ ರೊಕ್ಕ ಮಾಡೋ ಸಂಬಂಧ ಯಾರು ಇನ್ವೆಸ್ಟಿಂಗ್ ಮಾಡ್ರಿ ಅಂತ ಅನ್ನಂಗಿಲ್ಲ. ಯಾವಾಗೂ ವೀಕ್ಷಕರೇ ಇನ್ವೆಸ್ಟಿಂಗ್ನಾಗನ ರೊಕ್ಕ ಆಗ್ತಾವ. ನೋಡ್ರಿ ವೀಕ್ಷಕರೇ, ನಾ ಇದ ನಿಫ್ಟಿದ 12 ಮಂತ್ದ ಚಾರ್ಟ್ ಓಪನ್ ಮಾಡೇನಿ. ಪ್ರತಿ ಕ್ಯಾಂಡಲ್ 1 ವರ್ಷದ ಕ್ಯಾಂಡಲ್ ರೀ ಇದು, ತಿಳಿತ್ರಿ. ನೋಡ್ರಿ ವೀಕ್ಷಕರೇ, ಇಲ್ಲಿ ನಾನು ಒಂದು ಎಕ್ಸಾಂಪಲ್ ತೊಗೊಂಡೇನಿ. ಯಾಕೆ ಸ್ಟಾಕ್ ಮಾರ್ಕೆಟ್ ಲಾಂಗ್ ಟರ್ಮ್ ಗೇಮ್ ಐತಿ ಮತ್ತು ಯಾಕೆ ಇನ್ವೆಸ್ಟಿಂಗ್ ಇಂಪಾರ್ಟೆಂಟ್ ಐತೆ ಅಂತ ನೋಡ್ರಿ. ಈಗ ಹೇಳ್ತೇನೆ. ನೋಡ್ಬೋದು ವೀಕ್ಷಕರೇ, ಇಲ್ಲಿ 2015 ನೋಡ್ಬೋದು ನಿಫ್ಟಿ -4% ರಿಟರ್ನ್ ಕೊಟ್ಟೈತಿ. ಎಲ್ಲರೂ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಪರ್ಸ್ನಲಿ ನಾನು ನಿಮಗೆ ಹೇಳಿದ್ದೆ, ನಿಮಗೆ ಗುರ್ತಾ ಇರ್ಬೋದು. ನಿಫ್ಟಿ 15% ರಿಟರ್ನ್ ಕೊಡ್ತೈತ್ರಿ ವರ್ಷ ಅಂತೀವಿ. ಬಟ್ ವೀಕ್ಷಕರೇ, 15 ಕೊಡ್ತೈತೆ ಅಂತ ಗ್ಯಾರಂಟಿ ಇರಂಗಿಲ್ಲ. ಇಲ್ಲಿ ನೋಡ್ಬೋದು 2015 ನಿಫ್ಟಿ -4% ರಿಟರ್ನ್ ಕೊಟ್ಟೈತಿ. 2016 ನಿಫ್ಟಿ 3% ರಿಟರ್ನ್ ಕೊಟ್ಟೈತಿ. ಅಂತಂದ್ರೆ 2 ವರ್ಷನಾಗ ಏನೂ ರಿಟರ್ನ್ ಅನ್ನ ಕೊಟ್ಟಿಲ್ಲ. ಉಲ್ಟಾ ಏನಾಗೈತೆ ಅಂತಂದ್ರೆ ನಿಮ್ದು ಇನ್ವೆಸ್ಟ್ಮೆಂಟ್ -1% ಆಗೈತ್ರಿ 2 ವರ್ಷನಾಗ. ಬಟ್ ವೀಕ್ಷಕರೇ, 3ನೇ ವರ್ಷ ನೋಡ್ಬೋದು ನಿಫ್ಟಿ 28% ರಿಟರ್ನ್ ಕೊಟ್ಟೈತಿ. ಅಂದ್ರೆ ಇವು 2 ವರ್ಷದ ಇಲ್ಲಿ ಒಮ್ಮೆ ಕೊಟ್ಬಿಡ್ತೀರಿ 30%. ಇಲ್ಲಿ 15 30 ಆಗ್ತಿತ್ತಲ್ಲ, ಇದು ನೋಡ್ರಿ 2017 ಒಮ್ಮೆ 30% ರಿಟರ್ನ್ ಕೊಟ್ಟಿತ್ರಿ. ಅಂತಂದ್ರೆ ನಾ ಏನು ಹೇಳಕ್ ಬಯಸಾತೇನಂತಂದ್ರೆ ವೀಕ್ಷಕರೇ, ನಿಫ್ಟಿ 5 ವರ್ಷನಾಗ ಡಬಲ್ ಆಗ್ತೈತಿ ಅಂತಾರ. ಬಟ್ ವೀಕ್ಷಕರೇ, ನಿಫ್ಟಿ ಯಾವ ವರ್ಷನಾಗ ಡಬಲ್ ಆಗ್ತೈತಿ ಹೇಳಕ್ ಬರಂಗಿಲ್ಲ. ನೋಡ್ರಿ, 1 ವರ್ಷನಾಗೂ ಡಬಲ್ ಆಗ್ಬೋದು, 2 ವರ್ಷನಾಗೂ ಆಗ್ಬೋದು, 3 ವರ್ಷನಾಗೂ ಆಗ್ಬೋದು, 4 ವರ್ಷನಾಗೂ ಆಗ್ಬೋದು, 5 ವರ್ಷನಾಗೂ ಆಗ್ಬೋದು. ಈ 5 ವರ್ಷನಾಗ ಯಾವ ವರ್ಷ ನಿಫ್ಟಿ ಡಬಲ್ ಆಗ್ತೈತೆ ಅಂತ ಹೇಳಕ್ ಬರಂಗಿಲ್ಲ. ಅಂತಂದ್ರೆ ಕನ್ಸಿಸ್ಟೆನ್ಸಿ 1ನೇ ವರ್ಷ 15, 2ನೇ ವರ್ಷ 15, 3ನೇ ವರ್ಷ 15, 4ನೇ ವರ್ಷ 15, 5ನೇ ವರ್ಷ 15 ಹಿಂಗೆ ಪರ್ಸೆಂಟ್ ಕೊಡ್ಕೊಂಡು ಬರಂಗಿಲ್ಲ. ಅದು ನೋಡ್ರಿ, 1ನೇ ವರ್ಷ ಏನೂ ಕೊಡಂಗಿಲ್ಲ, 2ನೇ ವರ್ಷನೂ ಏನೂ ಕೊಡಂಗಿಲ್ಲ, 3ನೇ ವರ್ಷ ಏನೂ ಕೊಡಂಗಿಲ್ಲ, 4ನೇ ವರ್ಷ ಏನೂ ಕೊಡಂಗಿಲ್ಲ, 5ನೇ ವರ್ಷ ಒಮ್ಮೆ 100% ರಿಟರ್ನ್ ಕೊಡ್ತೈತ್ರಿ. ಹಿಂಗಾಗೋ ಚಾನ್ಸಸ್ನು ಇರ್ತೈತಿ ನಿಫ್ಟಿದ. ಅಣ್ಣಾನ ವೀಕ್ಷಕರೇ, ನೀವು ಸ್ಟಾಕ್ ಮಾರ್ಕೆಟ್ನಾಗ 5 ವರ್ಷ ಗಂಟ್ಲೆ ಹೂಡಿಕೆ ಮಾಡಿ ಇಟ್ಬಿಡೋದು. ಒಟ್ಟ ಎಂಟ್ರಿ ಆಗೋದ ಎಕ್ಸಿಟ್ ಆಗೋದ ಮಾಡೋದಿಲ್ಲ. ಯಾಕಂದ್ರೆ ಈಗ ನೋಡ್ರಿ, ಇಲ್ಲಿ 1ನೇ ವರ್ಷ ಎಂಟ್ರಿ ಆದ್ರಿ, ಏನೂ ರಿಟರ್ನ್ ಕೊಡಲಿಲ್ಲ. ಮತ್ತು 2ನೇ ವರ್ಷ ಎಕ್ಸಿಟ್ ಆದ್ರಿ, 3ನೇ ವರ್ಷ ನೀವು ಏನೂ ಮಾಡಿಲ್ಲ, ಗಪ್ ಕುಂತು ಬಿಟ್ಟಿರ್ತೀರಿ. ಅವಾಗ ಒಮ್ಮೆ 100% ರಿಟರ್ನ್ ಕೊಟ್ಬಿಡ್ತೈತಿ. ಅಣ್ಣಾನ ವೀಕ್ಷಕರೇ, ಇದು ನೋಡ್ರಿ, ನಾ ಹೇಳ್ತೀನಿ. ಇದು ಒಂದು ಚಂದ್ರಾಮ್ ಅಂತ ತಿಳ್ಕೊರಿ. ಇದು ಚಂದ್ರ. ಈಗ ಇಲ್ಲಿ ಒಂದು ರಾಕೆಟ್ ಐತೆ ಅಂತ ತಿಳ್ಕೊರಿ. ಇದು ರಾಕೆಟ್. ಈ ರಾಕೆಟ್ ಅಂದ್ರೆ ನಿಫ್ಟಿ ರೀ, ಇದು ನಮ್ಮ ರಾಕೆಟ್. ಈ ರಾಕೆಟ್ನಾಗ ನೀವು ಏರಿ ಕುಂತು ಬಿಡೋದು 5 ವರ್ಷ ಗಂಟ್ಲೆ. ಯಾವಾಗ ಈ ರಾಕೆಟ್ ಹಾರ್ತೈತೆ ಅಂತ ನಿಮಗೆ ಟೈಮಿಂಗ್ ಗೊತ್ತಿರಂಗಿಲ್ಲ. ಯಾವಾಗ ಹಾರ್ತೈತೆ ಅವಾಗ ಹಾರ್ತೈತಿ, ಬಟ್ ನೀವು ಈ ಥರ ಕುಂತು ಬಿಡೋದ್ರಿ, ತಿಳಿತ್ರಿ. ಅಂದ್ರೆ ನಿಫ್ಟಿನಾಗ ಇನ್ವೆಸ್ಟ್ ಮಾಡಿ ಕುಂತು ಬಿಡೋದ. 5 ವರ್ಷನಾಗ ಡಬಲ್ ಆಗ್ತೈತೆ ಅಂತೇವಿ, ಅದು ಯಾವಾಗ ಆಗ್ತೈತೆ ಅಂತ ಹೇಳಕ್ ಬರಂಗಿಲ್ಲ. ನಾನು ವೀಕ್ಷಕರೇ, ನೀವು 5 ವರ್ಷ ಗಂಟ್ಲೆ ಒಟ್ಟೆ ಎಕ್ಸಿಟ್ ಆಗುಲ್ದು ಆ ಥರ ಹೂಡಿಕೆ ಮಾಡಿ ಕುಂತ್ರೆ ನಿಮಗೆ ಇದು ಬೆನಿಫಿಟ್ ಸಿಗ್ತೈತಿ. ಮತ್ತು ವೀಕ್ಷಕರೇ, 5 ವರ್ಷನಾಗ ಡಬಲ್ ಆಗ್ತೈತೆ ಅಂತ ಅನ್ನಿ, 5 ವರ್ಷನಾಗ ಡಬಲ್ ಆಗ್ತೈತೆ ಅಂತ ಹೇಳಕ್ ಬರಂಗಿಲ್ಲ. 10 ವರ್ಷಕ್ಕೆ ಒಮ್ಮೆ 4 ಪಟ್ಟು ಆಗ್ಬೋದು. ಅಂದ್ರೆ 5 ವರ್ಷ ಏನೂ ರಿಟರ್ನ್ ಕೊಡಂಗಿಲ್ಲ, ಒಮ್ಮೆ 10ನೇ ವರ್ಷ 4 ಪಟ್ಟು ಆಗ್ಬಿಡ್ಬೋದು. ಹಿಂಗೆ ಎವ್ರೇಜ್ 15% ಕೊಡ್ತೈತ್ರಿ. ಗ್ಯಾರಂಟಿಡ್ 1 ವರ್ಷ 15% ರಿಟರ್ನ್ ಕೊಡ್ತೈತೆ ಅಂತ ಯಾರೂ ಅನ್ನಂಗಿಲ್ಲ, ತಿಳಿತ್ರಿ. ಈಗ ನೋಡ್ರಿ ವೀಕ್ಷಕರೇ, 5 ವರ್ಷನಾಗ ಡಬಲ್ ಆಗ್ತೈತೆ ಅನ್ನಕ್ಕೆ ಬರಂಗಿಲ್ಲ, 10 ವರ್ಷನಾಗನು ಒಮ್ಮೆ 4 ಪಟ್ಟನು ಆಗ್ಬೋದು. ಇದು ತಲೆ ಹಿಡ್ಕೋರಿ. ಯಾವಾಗೂ ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ದಾಟ ಐತ್ರಿ, ಮಿನಿಮಮ್ 10 ವರ್ಷದ ವ್ಯೂವನ್ನು ಇಡ್ಕೋರಿ. ಮತ್ತು ವೀಕ್ಷಕರೇ, ಮೇನ್ ಏನಂತಂದ್ರೆ ಲಾಂಗ್ ಟರ್ಮ್ನಾಗ ಇನ್ವೆಸ್ಟ್ ಮಾಡೋ ನಿಮಗೆ ಡಿವಿಡೆಂಟದ ಬೆನಿಫಿಟ್ಟು ಸಿಗ್ತೈತಿ, ಬೋನಸದ ಬೆನಿಫಿಟ್ಟು ಸಿಗ್ತೈತಿ, ಪ್ಲಸ್ ನಿಮ್ಮ ರೊಕ್ಕ ಕಂಪೌಂಡಿಂಗ್ ಹಾಕೋಂತ ಇರ್ತಾವ, ತಿಳಿತ್ರಿ. ನಾನು ವೀಕ್ಷಕರೇ, ಲಾಂಗ್ ಟರ್ಮ್ ಹೂಡಿಕೆ ಮಾಡಿರಿ. ಸ್ಟಾಕ್ ಮಾರ್ಕೆಟ್ ಒಂದು ಲಾಂಗ್ ಟರ್ಮ್ ದಾಟ ಐತಿ. ಯಾವಾಗನೂ ಟೈಮನ್ನು ಪ್ರೆಡಿಕ್ಟ್ ಮಾಡಕ್ಕೆ ಬರಂಗಿಲ್ಲ. ನಿಮಗೆ ಇಲ್ಲಿ ಹೇಳಿನ ರಾಕೆಟ್ ಐತಿ, ಇದು ರಾಕೆಟ್ ಯಾವಾಗ ಹಾರ್ತೈತೆ ಹೇಳಕ್ಕೆ ಬರಂಗಿಲ್ಲ ಅಂತ. ನನಗಷ್ಟೇ ಗುರ್ತಿಲ್ಲ, ಯಾರಿಗೂ ಗುರ್ತಿಲ್ಲ ರೀ ಇದು ರಾಕೆಟ್ ಯಾವಾಗ ಹಾರ್ತೈತೆ ಅಂತ. ಬಟ್ ಹಾರಿತ್ತಂದ್ರೆ ಮ್ಯಾಸಿವ್ ರಿಟರ್ನ್ ಕೊಡ್ತೈತ್ರಿ, ತಿಳಿತ್ರಿ ವೀಕ್ಷಕರೇ. ನಾನು ವೀಕ್ಷಕರೇ, ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡೋರು ಇದ್ರೆ ಲಾಂಗ್ ಟರ್ಮ್ದಾಗ ಹೂಡಿಕೆ ಮಾಡಿರಿ. ಮೈಂಡ್ ಸೆಟ್ಟನ್ನು ಫುಲ್ ಕ್ಲಿಯರ್ ಇಡ್ಕೋರಿ. 5 ರಿಂದ 10 ವರ್ಷ ಸ್ಟಾಕ್ ಮಾರ್ಕೆಟ್ನಾಗ ಕುಂಡಿರ್ತೇನೆ. 10 ಯಾಕ್ರಿ ವೀಕ್ಷಕರೇ, ವಾರೆನ್ ಬಫೆಟ್ ಅವ್ರ ಕೇರ್ ಸ್ಟಾಕ್ ಮಾರ್ಕೆಟ್ನಾಗ ಯಾವಾಗ ಎಕ್ಸಿಟ್ ಆಗೋದಂತ ಅವ್ರು ಏನು ಹೇಳ್ಯಾರ ಅಂತಂದ್ರೆ, ನಾವು ಒಂದ್ಸಲ ಸ್ಟಾಕನ್ನು ಬಾಯ್ ಮಾಡ್ರೆ ಎಕ್ಸಿಟ್ ಆಗಕ್ಕೆ ಇಚ್ಛೆನ ಪಡಂಗಿಲ್ಲ. ಅದ್ರದ್ದು ಚಲೋ ಫಂಡಮೆಂಟಲ್, ಅದ್ರ ಚಲೋ ಬಿಸ್ನೆಸ್ ಇದ್ರೆ ಬರೀ ಅದ್ರ ಡಿವಿಡೆಂಟ್ ಇನ್ಕಮ್ಲೇನ ನಾ ರೊಕ್ಕ ಮಾಡ್ತೀನಿ ಅಂತ ಹೇಳ್ಯಾರ ವೀಕ್ಷಕರೇ. ನಾನು ವೀಕ್ಷಕರೇ, ತಿಳ್ಕೊಂಬಿಡ್ರಿ, ಒಂದು ಚಲೋ ಕಂಪ್ನಿಯನ್ನು ರೈಟ್ ಟೈಮ್ನಾಗ ಬಾಯ್ ಮಾಡಿ ಗಪ್ಪ ಕುಂತು ಬಿಡ್ರಿ. ಒಂದ್ಸಲ ರಿಟರ್ನ್ ಕೊಡ್ತೈತಿ, ಒಂದ್ಸಲ ರಿಟರ್ನ್ ಕೊಡಂಗಿಲ್ಲ. ಈಗ HDFC ಬ್ಯಾಂಕ್ ನೋಡ್ಬೋದು, ಇದು 5 ವರ್ಷ ರಿಟರ್ನ್ ಕೊಟ್ಟಿಲ್ಲ, ಬಟ್ ಮುಂದಿನ 5 ವರ್ಷನಾಗ ಈ 5 ವರ್ಷದ್ದು ಕೂಡಿಸಿ ಆ 5 ವರ್ಷನಾಗ ರಿಟರ್ನ್ ಕೊಡ್ತೈತ್ರಿ. ಈ ಥರ ಇರ್ತೈತ್ರಿ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಾಗ ಯಾವಾಗೂ ಟೈಮ್ ಪ್ರಿಡಿಕ್ಟ್ ಮಾಡೋಕೆ ಬರಂಗಿಲ್ಲ. ನಾನು ವೀಕ್ಷಕರೇ, ಹೂಡಿಕೆ ಮಾಡಿ ಲಾಂಗ್ ಟರ್ಮ್ದಾಗ ಕೊಂಡ್ರೋದ ಬೆಸ್ಟ್.
ಮತ್ತು ವೀಕ್ಷಕರೇ ಟ್ರೇಡಿಂಗ್ನಾಗ ಏನಾಗ್ತೈತೆ ಅಂತಂದ್ರೆ ನಾವು ಎಲ್ಲರೂ ಅನ್ನಿಸ್ತೈತಿ ಕಮ್ಮಿ ಸಮಯನಾಗ ಶ್ರೀಮಂತ ಆಗಕ್ಕೆ ಟ್ರೇಡಿಂಗ್ ಭಾಳ ಚಲೋ ಐತೆ ಅಂತ. ಬಟ್ ಇಲ್ಲಿ ಟ್ರೇಡಿಂಗ್ನಾಗ ಕಮ್ಮಿ ಸಮಯನಾಗ ಶ್ರೀಮಂತ ಆಗೋದು ಬಿಡ್ರಿ, ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ತಂದಿರ್ತಿರಲ್ಲ ರೀ ಟ್ರೇಡಿಂಗ್ ಮಾಡೋಕೆ, ಅದೆಲ್ಲ ಇನ್ವೆಸ್ಟ್ಮೆಂಟು ಕಳ್ಕೊತೀರಿ ನೀವು. ತಿಳಿತ್ರಿ ವೀಕ್ಷಕರೇ ಇಷ್ಟೇ ಐತಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಮೇನ್ ಏನಂತಂದ್ರೆ ಲಾಂಗ್ ಟರ್ಮ್ನಾಗ ಹೂಡಿಕೆ ಮಾಡಿರಿ ಸ್ಟಾಕ್ ಮಾರ್ಕೆಟ್ನಾಗ, ಖಂಡಿತವಾಗಿ ರೊಕ್ಕ ಆಗೇ ಆಗ್ತಾವ. 5 ವರ್ಷನಾಗ ಡಬಲ್ ಆಗ್ತೈತ ಅಂತ ಹೇಳಂಗಿಲ್ಲ ನಾ, 10 ವರ್ಷಕ್ಕೆ 4 ಪಟ್ಟೂ ಆಗ್ಬೋದು. ಇದು ಇಂಪಾರ್ಟೆಂಟ್ ಪಾಯಿಂಟ್ ಐತಿ, ತಿಳ್ಕೊರಿ. ತಿಳಿತ್ರಿ ವೀಕ್ಷಕರೇ ಇಷ್ಟೇ ಐತಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.